ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಂಗಾಳದಲ್ಲೂ ಎಸ್ಐಆರ್ ಮೋದಿ 3 ಪ್ರಯತ್ನ ಬಳಿಕ ವಂಗದೇಶದಲ್ಲಿ ಬಿಜೆಪಿ ಜಯಬೇರಿಯಾಗಿದೆ. ನಿರ್ಣಾಯಕ ಪಾತ್ರ ವಹಿಸಿದ ಮತಪಟ್ಟಿ ಪರಿಷ್ಕರಣೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ದರ್ಬಾರ್. ಹೀನಾಯ ಸೋಲುಂಡ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷ. ಕೇರಳದಲ್ಲಿ ಪಿನರಾಯಿ 10 ವರ್ಷಗಳ ಆಡಳಿತ ಅಂತ್ಯವಾಗಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಗೆಲುವು. ಅಸ್ಸಾಂನಲ್ಲಿ ಬಿಜೆಪಿ ಹ್ಯಾಟ್ರಿಕ್, ಹಿಮಂತ್ ಮ್ಯಾಜಿಕ್. ಪುದುಚೇರಿಗೆ ಮತ್ತೆ ಎನ್ಡಿಎ RX100 ರಂಗಸ್ವಾಮಿ ಕಮಾಲ್ ಮಾಡಿದ್ದಾರೆ. ಬಾಗಲಕೋಟೆ, ದಾವಣಗೆರೆ ಪುನಃ ಕಾಂಗ್ರೆಸ್ಗೆ. ಬೈ ಎಲೆಕ್ಷನ್ ಅಲ್ಲಿ ಮೇಟಿ ಪುತ್ರ ಉಮೇಶ್, ಶಾಮನೂರು ಮೊಮ್ಮಗ ಸಮರ್ಥ್ ಜಯಬೇರಿಯಾಗಿದ್ದಾರೆ. ಬಿಜೆಪಿಯ ವೀರಣ್ಣ ಚರಂತಿಮಠ, ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಸೋಲಿನ ಕಹಿ. ಸಂಕಷ್ಟದಲ್ಲಿ ಹೋಟೆಲ್ ಉದ್ಯಮ. ಭಾರೀ ಮಳೆಯಿಂದಾಗಿ ತರಕಾರಿ ಉತ್ಪಾದನೆ ಗಣನೀಯವಾಗಿ ಕುಸಿತ ಕಂಡಿದೆ. ಹವಾಮಾನ ವೈಪರೀತ್ಯದಿಂದಾಗಿ ತರಕಾರಿ ಬೆಲೆ ದುಬಾರಿಯಾಗಿದೆ. ಮರು ಎಣಿಕೆ ಫಲಿತಾಂಶ ದೇಶಕ್ಕೆ ಮಾರಕ. ಬಿಜೆಪಿಯಲ್ಲಿ ಈ ಮಟ್ಟಿಗೆ ಕ್ರಿಮಿನಲ್ಗಳಿದ್ದಾರಾ ಎಂದ ಡಿಕೆ ಶಿವಕುಮಾರ್. 90% ನೀರು ವ್ಯರ್ಥ, 3% ಮಾತ್ರ ಉಪಯೋಗ. ನಗರದಲ್ಲಿವೆ 2.4 ಲಕ್ಷ ಮಳೆ ನೀರು ಕೊಯ್ಲು ಘಟಕಗಳು. ನಗರದಲ್ಲಿ ಮಳೆ ಬಂದರೂ ಹೆಚ್ಚಾಗದ ಅಂತರ್ಜಲ. ಕೆಸಿ ರೆಡ್ಡಿ ಸಮರ್ಥ್ ಪ್ರಾಮಾಣಿಕ ಆಡಳಿತಗಾರ ಎಂದ ಸಿಎಂ ಸಿದ್ದರಾಮಯ್ಯ. ಮಾಜಿ ಸಿಎಂ ಜನ್ಮದಿನಾಚರಣೆ. ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆವರೆಗೆ ಬಂದ್ ಆಗಿದ್ದ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ ವಿದ್ಯುತ್ ಸಮಸ್ಯೆ ನಿವಾರಣೆ ಆದ ಬಳಿಕ ಮೆಟ್ರೋ ಸೇವೆ ಪುನರಾರಂಭವಾಗಿದೆ. ಬೆಂಗಳೂರು ವಾಯು ಗುಣಮಟ್ಟ ಕುಸಿತ ಕಂಡಿದೆ. ದೆಹಲಿ ನಂತರ ನಮ್ಮದು ದೇಶದಲ್ಲಿ 2ನೇ ಕಲುಷಿತ ಮಹಾನಗರವಾಗಿದೆ. ಪತಿ ಕಿರುಕುಳಕ್ಕೆ ಬೇಸತ್ತು ಮನೆ ತೊರೆದ ಹೆಂಡತಿ ಕಾಣೆಯಾಗಿದ್ದಾಳೆಂದು ಪತಿ ದೂರು ಕೊಟ್ಟಿದ್ದಾರೆ. ದಾವಣಗೆರೆ, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಜಯಬೇರಿಯಾಗಿದೆ. ದಾವಣಗೆರೆ, ಭದ್ರಕೋಟೆ ಉಳಿಸಿಕೊಂಡ ಕಾಂಗ್ರೆಸ್ ಪಕ್ಷ. ಕಾರ್ಯಕರ್ತರಿಗೆ ನಿರಾಸೆ, ಕೆಲ ನಾಯಕರಿಗೆ ಅವ್ಯಕ್ತ ಖುಷಿ. ಸೋಲಿನಿಂದ ಪಾಠ ಕಲಿಯದ ಬಿಜೆಪಿಯಲ್ಲಿ ಒಳಗುದಿ. ವಾರಗಳ ಕಾಲ ಸಿಎಂ ಸಿದ್ದರಾಮಯ್ಯ ಠಿಕಾಣಿಯಿಂದ ಗೆಲುವಾಯಿತೆ. ಅಲ್ಪಸಂಖ್ಯಾತ ಮತದಾರರಿಂದ ಖಡಕ್ ಸಂದೇಶ ರವಾನೆ. ಬಿಜೆಪಿಯಿಂದ ಹಿಂದುತ್ವ ರಕ್ಷಣೆ. ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ದೇದಿ ದರ್ಬಾರ್ಗೆ ಬಿಜೆಪಿ ಫುಲ್ ಸ್ಟಾಪ್. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಕಿಲಕಿಲ. 15 ವರ್ಷಗಳ ಮಮತಾ ಆಡಳಿತಕ್ಕೆ ಬ್ರೇಕ್ ಹಾಕಿದ ಬಂಗಾಳಿಗಳು. ಸುವೇಂದು ಮುಂದಿನ ಬಿಜೆಪಿ ಸಿಎಂ ಕಾದು ನೋಡಬೇಕಾಗಿದೆ. ದ್ರಾವಿಡ ಪಾಲಿಟಿಕ್ಸ್ಗೆ ವಿಜಯ್ ತಿಲಾಂಜಲಿ. ಎಂಜಿಆರ್ ರಂತೆ ಎಂಟ್ರಿ ಕೊಟ್ರು, ಅವರಂತೆಯೇ ಗೆದ್ರು. ತಮಿಳುನಾಡಿಗೆ ಈಗ ಹೊಸ ಜನನಾಯಕನ್. 5 ವರ್ಷದಲ್ಲಿ ಸ್ಟಾಲಿನ್ಗೆ ಗೇಟ್ ಪಾಸ್ ಕೊಟ್ಟ ತಮಿಳಿಗರು. ಅಣ್ಣಾ ಡಿಎಂಕೆನು ಫೇಲ್, ಮೋದಿ ಟುಸ್. ಭಾರತ ಈಗ ಕಮ್ಯುನಿಸ್ಟ್ ಆಡಳಿತ ಮುಕ್ತ. ಎಡಪಕ್ಷಕ್ಕೆ ಕೊನೆ ಆಸರೆಯಾಗಿದ್ದ ಕೇರಳದಲ್ಲೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಪಿಣರಾಯಿ ಶಕೆ ಅಂತ್ಯ. ಕೊನೆಗೂ ದೇವರ ನಾಡಲ್ಲಿ ಬಿಜೆಪಿ ಖಾತೆ ಓಪನ್ ಆಗಿದೆ. ರಾಜೀವ್ ಚಂದ್ರಶೇಖರ್ ಸೇರಿ 3 ಜನ ಜಯಬೇರಿ. ಮಾಮಾ ಹ್ಯಾಟ್ರಿಕ್, ಮಿಯಾಗಳ ಎದೆ ಧಡಕ್. ಹೇಮಂತ್ ನೇತೃತ್ವದಲ್ಲಿ ಸತತ 3ನೇ ಬಾರಿ ಚುನಾವಣೆ ಗೆದ್ದ ಬಿಜೆಪಿ ಹೊಸ ದಾಖಲೆ ಬರೆದಿದೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಒಳಗೆ ಬಂದ ಮಿಯಾ ಮುಸ್ಲಿಮರಿಗೆ ತಪ್ಪದ ಗಡಿಪಾರು ಆತಂಕ. ಗಂಗೋತ್ರಿಯಿಂದ ಗಂಗಾಸಾಗರದವರೆಗೆ ಕಮಲೋತ್ಪತ್ತಿ ಎಂದ ನರೇಂದ್ರ ಮೋದಿ. ಬಂಗಾಳ, ಅಸ್ಸಾಂ ಗೆಲುವಿನ ಬೆನ್ನಲ್ಲೇ ಕಾರ್ಯಕರ್ತರು ದೇಶದ ಜನರನ್ನುದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಿದ್ದಾರೆ. 22 ಜಿಲ್ಲೆಯಲ್ಲಿ ಗುಡುಗು ಸಹಿತ ಮಳೆ. 1 ವಾರ ಕಾಲ ಪೂರ್ವ ಮುಂಗಾರು ಚುರುಕು. ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಶೃಂಗೇರಿ ಶಾಸಕರಾಗಿ ಜೀವರಾಜ್ ಆಯ್ಕೆಯಾಗಿದ್ದಾರೆ. ರಾಜೇಗೌಡ ಆಯ್ಕೆ ಅಸಿಂಧು. ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ. ಗೆದ್ದು ರೇಸ್ನಲ್ಲೇ ಉಳಿದ ಮುಂಬೈ. ಐಪಿಎಲ್ನಲ್ಲೇ ಎಂಐನ ಗರಿಷ್ಠ ಮೊತ್ತ ಚೇಸ್. ಲಕ್ನೋಗೆ ಭಾರೀ ಹೊಡೆತ. ಇಂದು ಪ್ಲೇ ಆಫ್ ಹಾದಿಯಲ್ಲಿರಲು ಡೆಲ್ಲಿ ಚೆನ್ನೈ ಹೋರಾಟ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.